Hi all, welcome back to my YouTube channel Arpita's Aesthetic Aura. ಆಲ್ಮೋಸ್ಟ್ ಇವತ್ತಿಗೆ ಒಂದು 12-13 ಡೇಸ್ ಆಯಿತು ಗೃಹ ಪ್ರವೇಶ ಆಗಿ. ಆ್ಯಕ್ಚುಲಿ ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ನಮಗೆ ಇವತ್ತು ಶಿಫ್ಟಿಂಗ್ ಫೈನಲ್ ಆಯಿತು. ನಥಿಂಗ್ ಈಸ್ ಮಂಡೇ ಆ್ಯಂಡ್ ಹೋದ ಭಾನುವಾರ ಆಗಿದ್ದು ಗೃಹ ಪ್ರವೇಶ ಆಗಿ ನೆಕ್ಸ್ಟ್ ಮಂಡೇ ಇಲ್ಲೇ ಇದ್ವಿ. ಸಂಜೆ ಎಲ್ಲರೂ ಹೊರಟು ಬಂದಾದಮೇಲೆ ಇಲ್ಲಿ ಬೆಳಕು ಚೆನ್ನಾಗಿ ಕಾಣಿಸುತ್ತೆ ಇಲ್ಲ. ಹೊರಟು ಬಂದಾದಮೇಲೆ 2 ಡೇಸ್ ರೆಸ್ಟ್ ಮಾಡಿದ್ವಿ. ಲೈಕ್ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ, ಲೈಕ್ ಟ್ಯೂಸ್ಡೇ ಕಂಪ್ಲೀಟ್ ರೆಸ್ಟ್ ಮಾಡಿದ್ವಿ. ಯಾಕಂದರೆ ನಿದ್ದೆ ಅನ್ನೋದೇ ಇರಲಿಲ್ಲ ನಮಗೆ. ಗೃಹ ಪ್ರವೇಶ ಸ್ಟಾರ್ಟ್ ಆದಾಗಿಂದ ಓಡಾಟ ಆಗಿರ್ಬೋದು, ಅಥವಾ ಇನ್ವಿಟೇಷನ್ ಕಾರ್ಡ್ ಹಂಚೋದಾಗಿರ್ಬೋದು, ಆಮೇಲೆ ಇಲ್ಲಿ ಬೇರೆ ಮಲ್ಕೊಳ್ಳೋಂಗಿರಲಿಲ್ಲ ನಾವು. ಆಮೇಲೆ ನೈಟ್ ಪೂರ್ತಿ ಅದೆಲ್ಲ ಗೃಹ ಪ್ರವೇಶ ಮಧ್ಯದಲ್ಲಿ ಲಾಗ್ ಇದೆಯಲ್ಲ ಅದು ಹಾಕಿದ. ಗೃಹ ಪ್ರವೇಶ ಲಾಗ್ ಕೂಡ ಇನ್ನೂ ಎಡಿಟಿಂಗ್ ಮಾಡಿಲ್ಲ. ಅದಾದಮೇಲೆ ವಿ ಸ್ಟಾರ್ಟೆಡ್ ಕ್ಲೀನಿಂಗ್. ಅಂದರೆ ಕ್ಲೀನಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಇಲ್ಲಿ ನಾವು ದೇವ್ರಿಗೆ ಕೂರಿಸಿದ್ದು 5 ದಿನಕ್ಕೆ ತೆಗಿಬೇಕು ಅಂತ ಹೇಳಿದ್ವಿ. ಅವರು ಅವೈಲೇಬಲ್ ಇರಲಿಲ್ಲ, ಯಾರು ಬಂದು ಪೂಜೆ ಮಾಡ್ಕೊಟ್ಟಿದ್ರು. ಶಬರಿಮಲೆಗೇನೋ ಹೋಗೋದು ಅಂತ ಅಂದ್ಬಿಟ್ಟು ಅವರೊಂದು ದಿವಸ ಲೇಟ್ ಮಾಡಿದ್ರು. ಸೊ ಇಲ್ಲಿ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿ, ಅದು ಹೂವು ಎಲ್ಲ ಹಾಕಿರ್ತೀವಲ್ವ, ಹೂವು ಎಲ್ಲ ಇದಾಗಿಬಿಡತ್ತೆ ದೇವ್ರಿಗೆ ಮುಡಿಸಿರೋದು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗಿ ಥರ್ಸ್ಡೇ ಆಯಿತು. ಸೊ ಥರ್ಸ್ಡೇ ಈವ್ನಿಂಗಿಂದ ಸ್ಟಾರ್ಟೆಡ್ ಪ್ಯಾಕಿಂಗ್ ಐಟಮ್ಸ್ನ. ನಾನು ಹೇಳ್ತಾ ಇದ್ದೀನಿ, ಸೀರಿಯಸ್ಲಿ ಎಷ್ಟು ಐಟಮ್ಸನ್ನು ನಾನು ತುಂಬ್ಕೊಂಡಿದ್ದೀನಿ ಮನೆಯಲ್ಲಿ ಅಂತಂದರೆ, ನಾನು ಫಸ್ಟು ಪ್ಯಾಕಿಂಗ್ ಲೆವೆಲ್ ತೋರಿಸ್ಬಿಡ್ತೀನಿ, ಆಮೇಲೆ ಎಲ್ಟಿಂಗ್ ವಾಟ್ ಇಸ್ ದ ಥಿಂಗ್ ಅಂತ. ಅಡುಗೆ ಮನೆ ಐಟಮ್ಸ್ ಆಗಿರ್ಬೋದು, ಪೂಜೆ ಮನೆಯದಂತೂ ಕೇಳಲೇಬಿಡಿ. ಇದು ಎಂಟ್ರೆನ್ಸಿಂದ ಗೊತ್ತಿದೆ. ಇಲ್ಲಿ ನೋಡಿ, ಈ ಪಾಟ್ಗಳಿಗೇನೆ, ಈ ಪಾಟ್ಸ್, ದೊಡ್ಡ ಪಾಟ್ ಒಳಗಡೆ ಒಂದು 100 ಪಾಟ್ಸ್ ಇದೆ, ಚಿಕ್ಕ ಪಾಟ್ಸ್. ಅದೇನೇನೋ ಅಂತ ನಾನು ಜೋಡಿಸ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದು ಮಿನಿಮಲ್ ಐಟಮ್ಸ್ ಇದೆ. ಅಲ್ಲಿ ಒಳಗಡೆಗೆ ಟಿ ವಿ ಸ್ಟ್ಯಾಂಡ್ ಅದೆಲ್ಲ ಹೋಗಿದೆ. ಒಳಗಡೆ ಹಾಲಲ್ಲಿ ತೋರಿಸ್ತೀನಿ ನಿಮಗೆ. ಬಟ್ ಅಳಿಸಿ ಹೋಯಿತು. ಹಾಲಲ್ಲಂತೂ ಒಂದು ರಾಶಿ ಇದೆ. ಥಿಂಗ್ಸ್ ನಾನು ಕಾಟನ್ ಬಾಕ್ಸಸ್ಸಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಒಂದು 40 ಬಾಕ್ಸಸ್ ಅಷ್ಟು ನೋಡ್ಬೋದು. ಇಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ. ಎಲ್ಲ ಬಾಕ್ಸಸ್ಸೇ ಆಲ್ಮೋಸ್ಟು, ಚಿಕ್ಕ ಬಾಕ್ಸಸ್ ಆಗಿರ್ಬೋದು, ದೊಡ್ಡ ಬಾಕ್ಸಸ್ ಆಗಿರ್ಬೋದು, ಎಲ್ಲ ಸೇರಿ ಒಂದು 40 ಬಾಕ್ಸಸ್ ಆಗಿದೆ. ಎಷ್ಟು ಕ್ಲೀನ್ ಮಾಡಿದ್ದೀನಿ ನಾನು ಅಂತ ಅಂದರೆ, ಗುರುವಾರ ಸ್ಟಾರ್ಟ್ ಮಾಡಿದ್ದು ಪ್ಯಾಕಿಂಗ್ ಮಾಡೋಕ್ಕೆ. ನನಗೆ ಲಾಗ್ ಮಾಡೋಕ್ಕೂ ಆಗಲಿಲ್ಲ, ಜೊತೆಗೆ ಗೃಹ ಪ್ರವೇಶದ ಲಾಗ್ ಕೂಡ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ. ಫೋಟೋಸ್ ಹಾಕ್ತಾಯಿದ್ದೆ. ಫೈನ್, ಸರಿ ಆಯಿತು ಅಂತ ಅಂದ್ಬಿಟ್ಟು ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ, ಮುಗೀತಾನೇ ಇಲ್ಲ. ಬೇಸಿಕಲಿ ನಿಮಗೆ ಗೊತ್ತಿರೋಂಗೆ ನಾನು ಹೋಮ್ ಟೂರ್ ಮಾಡಿದ್ದೀನಿ ಅಲ್ವಾ, ನಮ್ಮ ಹಳೆ ಮನೆಯದು. ದಟ್ ಈಸ್ 1 BHK. ಆ 1 BHK ಮನೆಯಲ್ಲಿ ಎಷ್ಟು ಐಟಮ್ಸ್ ತುಂಬ್ಕೊಂಡಿದ್ದೀನಿ ನಾನು ಅಂತ ನನ್ನ ಮೇಲೆ ನಾನೇ ಬೈಕೋತಾ ಇದ್ದೀನಿ ನನ್ನ ಕಂಡ್ರಿನಲ್ಲಿ. ದೇವ್ರ ಮನೆ ಸಾಮಾನು ಒಂದು ದಿನ ಕಂಪ್ಲೀಟ್, ಬೆಳಗ್ಗೆ 9 ಗಂಟೆ ನಾನು ಕೂತ್ಕೊಂಡಿದ್ದು ಎಲ್ಲ ವಾಶ್ ಮಾಡೋದಕ್ಕೆ ಅಂತ. 12 ಗಂಟೆ ಆದರೂ ಮುಗೀತಾ ಇಲ್ಲ ರಾತ್ರಿ. ಅದೆಲ್ಲ ಪ್ರತಿಯೊಂದು ನಮ್ಮ ವಿಗ್ರಹಗಳನ್ನೇ ಇಟ್ಕೊಂಡಿರೋದು ಅಲ್ವಾ, ಯಾವುದೋ ನಾವು ದೇವ್ರ ಫೋಟೋ ಇಟ್ಟಿಲ್ಲ. ಆಮೇಲೆ ಅದೆಲ್ಲ ತೊಳೆದು, ಅದಕ್ಕೆ ಪ್ರೊಸೀಜರ್ಸ್ ಜಾಸ್ತಿ ಇದೆ. ಲೈಕ್ ಇವಾಗ ಒಬ್ಬರು ಹಾಗೆ ಇದೊಂದು ಬ್ರಾಸ್ ಕ್ಲೀನರ್ ಅಂತಲೇ ಬರುತ್ತೆ, ಎಕೋ ಪ್ಲ್ಯಾನೆಟ್ದು. ನಾನು ಫಸ್ಟು ಒಂದು ಕೆಮ್ಮಣ್ಣು, ಲೈಮ್ ಸೋಡಾ ಪೌಡ್ರ್ ಅಂತ ಬರುತ್ತೆ, ಮತ್ತು ಒಂದು ಸ್ವಲ್ಪ ಪೀತಾಂಬರಿ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ತೊಳೆದು, ಹುಣ್ಸೆನಲ್ಲಿ ತೊಳೆದು ಆಮೇಲೆ ಎಕೋ ಪ್ಲ್ಯಾನೆಟಲ್ಲಿ ತೊಳೆದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದು ದಿನ ಆಯಿತು. ಅದಾದಮೇಲೆ ಕಿಚನ್ನಲ್ಲಿರೋ ಐಟಮ್ಸ್ಗಳು, ಅದ್ರಲ್ಲಿ ಸ್ವಲ್ಪ ನಾನು ಒಂದು ಸೆಟ್ಟಿಗೆ ಹತ್ರ ಹಿತ್ತಾಳೆದು ಎಲ್ಲ ಅದನ್ನು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಅದು ಒಂದು ದಿನ, ಅದೇ 2 ದಿನ ಆಗೋಯಿತು. ಶನಿವಾರದವರೆಗೂ ಅದೇನೆ. ಆಮೇಲೆ ನನ್ನ ಹಸ್ಬೆಂಡ್ ಕೈ ಹಾಕಿದ್ರು. ಸಂಡೇಯಿಂದ ಎಲ್ಲ ತೊಳೆದು ನಿಜ ಎಷ್ಟು ಸಾಕಾಗೋಯಿತು ಗೊತ್ತಾ. ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಐ ಆಮ್ ಸಾರಿ ಅಬೌಟ್ ದ್ಯಾಟ್. ಆಲ್ಮೋಸ್ಟ್ ಸದ್ಯಕ್ಕೆ ನನ್ನ ಅಣ್ಣ
ಕಾಟನ್ ಬಾಕ್ಸಸ್ ತರಿಸ್ಕೊಟ್ಟಿದ್ರು. ಲೈಕ್ ಆಲ್ಮೋಸ್ಟ್ ಒಂದು 30-35 ಬಾಕ್ಸಸ್ ತರಿಸ್ಕೊಟ್ಟಿದ್ರು. ಎಲ್ಲ ಒಂದು 2x4 ಸೈಜ್ ಇರೋದು ಎಲ್ಲ ಅದಕ್ಕೆ ಪ್ಯಾಕ್ ಮಾಡಿ ಆಮೇಲೆ ಶಿಫ್ಟ್ ಮಾಡೋಕ್ಕೆ ಅಂತ. ಎಷ್ಟು ಟ್ರಿಪ್ ಆಗಿರ್ಬೋದು ಗೊತ್ತಾ? ಇವತ್ತಿಗೆ 4 ಟ್ರಿಪ್ಸ್ ಬಂದಿರೋದು. ಸಿಂಗಲ್ ಬೆಡ್ರೂಮಲ್ಲಿರೋ ಮನೆಗೆ 4 ರೂಮ್ಸ್ 4 ಟ್ರಿಪ್ ತಂದಿರೋದು ನಾವು. ಬಟ್ ಏನು ಗೊತ್ತಾ, ಆ ಪಾಟ್ಗಳನ್ನೇ ನಾವು ಒಂದು ಟ್ರಿಪ್ ತಂದಿದ್ದೀವಿ. ಅಂದರೆ ಸ್ವಲ್ಪ ಚಿಕ್ಕ ಗಾಡಿನೇ ಬೇರೆ ಐಟಮ್ಸ್ಗಳು ಹಾಕಿದಾಗ ಇದು ಪಾಟ್ಗಳು ಹಾಕೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಚಿಕ್ಕ ಪಾಟ್ಗಳನ್ನೇ ಒಂದು ಮಿನಿಮಮ್ ಒಂದು 100 ಮೇಲಿದೆ. ಆ 100 ಮೇಲಿರೋ ಪಾಟ್ಸ್ನ ದೊಡ್ಡ ಟ್ರೇ, ದೊಡ್ಡ ಪಾಟ್ಸ್ ಬರುತ್ತಲ್ಲ, ಅದರೊಳಗಡೆ ನೀಟಾಗೆಲ್ಲ ವಾಶ್ ಮಾಡಿ ಮಣ್ಣೆಲ್ಲ ತುಂಬಿ ಬೇರೆ ಗಿಡ ಹೊಸ ಗಿಡ ಹಾಕಂಗಿದ್ರೆ ಎಲ್ಲ ಹಾಕಿ ಅದೆಲ್ಲ ಇಟ್ಕೊಂಡು ಅದು ಬಂದಿತ್ತು. ಫಸ್ಟು ಟ್ರಿಪ್ಪು ಎಲ್ಲ ಬಾಕ್ಸಸ್, ಕಾಟನ್ ಬಾಕ್ಸಸ್ ಎಲ್ಲ ಆಯಿತು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಚಿಲ್ಲರೆ ಐಟಮ್ಗಳು. ಅದಾದಮೇಲೆ ಒಂದು ಟ್ರಿಪ್ಪು ನೆನ್ನೆ ಬೆಳಗ್ಗೆ ಏನು ಪಾಟ್ಸು. ಇವತ್ತು ಫೈನಲ್ ಬೆಳಗ್ಗೆ ಆಲ್ಮೋಸ್ಟ್ 6 o'clockಗೆ ಎಲ್ಲ ಮಂಚ, ಬೀರು, ಟಿ ವಿ ಸ್ಟ್ಯಾಂಡು ಪ್ರತಿಯೊಂದನ್ನು ತಂದು ಹಾಕಿದ್ದು ಇವಾಗ. ಸೊ ಫೈನಲಿ ಕಂಪ್ಲೀಟ್ ಶಿಫ್ಟ್ ಆಗಿದೆ. ಆ್ಯಂಡ್ ಬೈಕು ಮತ್ತು ಇನ್ನೊಂದು ಸ್ವಲ್ಪ ಏನಾದರೂ ಒಂದು ಮಿನಿಮಲ್ ಐಟಮ್ ಒಂದು ಸಲ ಮನೆಯೆಲ್ಲ ಚೆಕ್ ಮಾಡಿಕೊಂಡು ನಾವು ಕೀ ಹ್ಯಾಂಡ್ ಓವರ್ ಮಾಡೋದು ಅವ್ರಿಗೆ. ಬಟ್ ಹೌಸ್ ಶಿಫ್ಟಿಂಗ್ ಅನ್ನೋದಿದೆಯಲ್ಲ, ಸೀರಿಯಸ್ಲಿ. ಆ್ಯಂಡ್ ಒನ್ ಥಿಂಗ್ ಈಸ್, ಬಾಡಿಗೆ ಮನೆಗಳಿಗೆ ಐಟಮ್ಸ್ ತುಂಬ್ಕೋಬಾರ್ದು. ಅದು ನನಗೆ ಆಲ್ಮೋಸ್ಟ್ ಇವತ್ತಂತಲ್ಲ, ಒಂದು 2 ವೀಕ್ಸಿಂದ ಗೊತ್ತಾಗ್ತಾ ಇದೆ. ನಾನು ಪಾತ್ರೆ ತೊಳೆಯೋಕ್ಕಿಂತ ಶುರು ಮಾಡಿಕೊಂಡಾಗ ನನ್ನ ಹಸ್ಬೆಂಡು ಹೆಲ್ಪ್ ಮಾಡಿದ್ರು. ಅಂದರೆ ವಾಷಿಂಗೆಲ್ಲ ತಂದು ಕೊಡೋರು, ಲೈಕ್ ಎಲ್ಲೆಲ್ಲಿ ಏನೇನು ಸಾಮಾನಿದೆ ಅದೆಲ್ಲ ತಂದು ಕೊಡೋರು. ನಾನು ಇವಾಗ ಮುಗಿಯುತ್ತೆ ಆಗ ಮುಗಿಯುತ್ತೆ ಅಂತ ತೊಳಿತಾನೆ ಇದ್ದೀನಿ. ತಂದು ಹಾಕ್ತಾನೇ ಇದ್ದೀರಾ, ತೊಗೊಳಮ್ಮ ತಾಯಿ, ನೀನೇ ತುಂಬ್ಕೊಂಡಿರೋದು, ನೀನೇ ತೊಳಿ. ನಿಜವಾಗ್ಲೂ ಎಷ್ಟು ಐಟಮ್ಸ್ ಇದೆ ಅಂತಂದರೆ ನೋಡೋದು ಹಾಗೆ ಅನಿಸಲ್ಲ, ಬಟ್ ತುಂಬ ಐಟಮ್ಸ್ ಇದೆ. ಇವಾಗ ನಾವು ಹೆಣ್ಮಕ್ಳೇ ಆಗಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಇವಾಗ ಎಲ್ಲಾದರೂ ಹೋಗಿರ್ತೀವಿ, ನಮ್ಮ ಮನೇಲಿ ಏನೋ ಒಂದು ಐಟಮ್ ಇಲ್ಲ ಅಂತಂದರೆ ಆ ಪಕ್ಕದ ಮನೇಲಿ ಅಥವಾ ಎಲ್ಲರೂ ಹೋಗಿ ಕೇಳ್ಕೊಂಡು ಇಸ್ಕೊಂಬರೋಕ್ಕಾಗಲ್ಲ. ಇಸ್ಕೊಂಬೋದ್ರೆ ನಾವು ವಿ ಹ್ಯಾವ್ ಟು ರಿಟರ್ನ್ ದೆಮ್ ಅಲ್ವಾ, ವಾಪಸ್ ಕೊಡಬೇಕು ಅವ್ರಿಗೆ. ಸೊ ನಮ್ಮ ಮನೇಲಿ ಎಲ್ಲ ಐಟಮ್ ಇರಲಿ ಅನ್ನೋದು ಒಂದು ನಮ್ಮ ಕನ್ಸನ್ನು. ಇವಾಗ ನಮ್ಮ ಹತ್ರ ವೆಸಲ್ಸ್ ಇರುತ್ತೆ, ಆದರೂ ಕೂಡ ಬೇರೆ ವೆಸಲ್ ನೋಡಿದ್ರೆ ನಮ್ಗೆ ಇಷ್ಟ ಆಗುತ್ತಲ್ಲ. ಸೊ ಅದು ನನಗೂ ಆಗಿದೆ. ಸೊ ಫೈನಲಿ ಇವಾಗ ಶಿಫ್ಟಿಂಗ್ ಎಲ್ಲ ಮುಗೀತು. ಸೊ ಇನ್ನೂ ಏನೂ ಜೋಡಿಸಿಲ್ಲ, ಏನೂ ಮುಟ್ಟೂ ಇಲ್ಲ, ಏನೂ ಇವತ್ತು ಬೆಳಗ್ಗೆನೇ ಆಗಿದ್ದಲ್ಲ. ಮಂಚ ಒಂದು ಮೇಲ್ಗಡೆ ಗೆಸ್ಟ್ ರೂಮ್ ಇದೆಯಲ್ಲ, ಅಲ್ಲಿ ಫಿಟ್ ಮಾಡಿಸಿದ್ದೀವಿ. ಸೊ ಇವಾಗ ಫಸ್ಟು ದೇವ್ರ ಮನೆ ಸೆಟ್ ಮಾಡೋಣ ಅಂತ ಬಾಕ್ಸಸ್ ಹುಡುಕ್ತಾ ಇದೆ. ಬಾಕ್ಸಸ್ ಮೇಲೆಲ್ಲ ಬರೆದಿದ್ದೀನಿ ಏನೇನು ಯಾವ್ಯಾವ ಬಾಕ್ಸಸ್ ಮೇಲೆ, ಅದೊಂದು ಒಳ್ಳೆ ಕೆಲಸ ಮಾಡಿದ್ದೀವಿ. ಪ್ಯಾಕ್ ಆಗಿದ ತಕ್ಷಣ ಏನೇನಿದೆ ಆ ಬಾಕ್ಸಲ್ಲಿ ಅಂತ ಒಂದು. ಆ ಪೂಜಾ ಐಟಮ್ ಬಾಕ್ಸು ಲಾಸ್ಟಲ್ಲಿದೆ ನನ್ನ ಹಣೆ ಬರೋಕ್ಕೆ, ಅದು ಲಾಸ್ಟಲ್ಲಿದೆ. ಅದನ್ನು ಓಪನ್ ಮಾಡಿ ಅದು ಸ್ವಲ್ಪ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡ್ತಾ ನನಗೆ ಇವಾಗ ನೆನಪಾಯಿತು, ಅಟ್ಲೀಸ್ಟ್ ಲಾಗ್ ಮಾಡಿಬಿಡೋಣ, ಲಾಗೇ ಮಾಡಿಲ್ಲ ಅಂತ. ಹಾಗಾಗಿ ಸೊ ಒಂದು ಪುಟ್ಟಾಗಿ ಒಂದು ಲಾಗ್ ಮಾಡಿ ಶಿಫ್ಟಿಂಗ್ ಆಗಿದೆ ಅಂತ ಹೇಳಿಬಿಡೋಣ. ಸೊ ದಟ್ ಆ್ಯಕ್ಚುಲಿ ಗುಡ್ ಥಿಂಗ್ ಇಸ್, ಗೃಹ ಪ್ರವೇಶದ ಲಾಗು ನಾನು ಮಾಡಿರು, ಅಂದರೆ ನನ್ನ ನಾದನೇ ಕೈಯಲ್ಲಿ ನಾನು ಲಾಗ್ ಮಾಡೋಕ್ಕೆ ಕೊಟ್ಟಿದ್ದೆ. ಸಂಜೆ ಲಾಗು ಮತ್ತು ಬೆಳಗ್ಗೆ ಲಾಗ್ ಇಲ್ಲ, ಬಿಕಾಸ್ ಅವಳು ಕೂಡ ಬ್ಯುಸಿ ಇದ್ಲು, ನಾವು ಬ್ಯುಸಿ ಇದ್ವಿ. ಫೋಟೋಗ್ರಾಫರ್ ಮಧ್ಯೆ ಬಂದು ಹಿಂಗೆ ಲಾಗ್ ಮಾಡಿದ್ರೆ ಲೈಕ್ ಅವರು ಇರಿಟೇಟ್ ಆಗ್ತಾರೆ. ಬೇಸಿಕಲಿ ಅವ್ರು ತುಂಬ ಏನು ಇರಿಟೇಟ್ ಆಗೋಲ್ಲ, ಅವ್ರು ನನ್ನ ಹಸ್ಬೆಂಡ್ ಫ್ರೆಂಡೇ. ಸರಿ ಫೈನ್ ಆಯಿತು ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಏನು ಅಷ್ಟು ಮಾಡಲಿಲ್ಲ, ನಾನು ಫೋಟೋಸ್ ಎಲ್ಲ ಹಾಕ್ತೆ. ಆ ಗೃಹ ಪ್ರವೇಶದ ಲಾಗ್ ಜೊತೆಗೆ ಫೋಟೋಸನ್ನು ಆ್ಯಡ್ ಮಾಡ್ತೀನಿ, ವಾಯ್ಸ್ ಓವರ್ ಕೊಡ್ತೀನಲ್ಲ ಹೇಗೂ. ಆ್ಯಂಡ್ ಅನದರ್ ಗುಡ್ ಥಿಂಗ್ ಇಸ್, ಒಳ್ಳೆಯ ವಿಷಯ ಏನು ಅಂತಂದರೆ ಅಫಿಷಿಯಲ್ ಆಗಿ ಈ ಮನೆ ಹೋಮ್ ಟೂರ್ ಆಗಿದೆ. ನಮ್ಮ ಮನೆ ಸೈಟ್ ಇಂಜಿನಿಯರೇ, ಅಫಿಷಿಯಲ್ ಸಿವಿಲ್ ಇಂಜಿನಿಯರೇ ವಿಡಿಯೋ ಮಾಡಿ ಅವ್ರ ಚಾನಲ್ ಅಪ್ಲೋಡ್ ಮಾಡಿದ್ದಾರೆ. ಇವಾಗ ನಾನು ನೆಕ್ಸ್ಟ್ ನನ್ನ ಚಾನಲಲ್ಲೂ ಅಪ್ಲೋಡ್ ಮಾಡ್ತೀನಿ ಅದನ್ನು. ಅವ್ರ ಹತ್ರ ನಾನು ವಿಡಿಯೋ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಮುಂಚೆ ಗೃಹ ಪ್ರವೇಶ ಬ್ಲಾಗ್ ಹಾಕಿ, ಅದಾದಮೇಲೆ ಅಫಿಷಿಯಲ್ ವಿಡಿಯೋ ಹಾಕಿ, ಅದು ಹಾಕೋ ಅಷ್ಟೊತ್ತಿಗೆ ನಮ್ಮ ಫೋಟೋಗ್ರಾಫರ್ ನಮ್ಮದು ಮನೆ ವೀಡಿಯೋಸ್ ಆಗಿರ್ಬೋದು, ನಮ್ಮದು ಪೂಜೆ ವೀಡಿಯೋಸ್ ಆಗಿರ್ಬೋದು, ಕ್ಯಾಂಡಿಡ್ ವೀಡಿಯೋಸ್ ಮಾಡಿರೋದಾಗಿರ್ಬೋದು, ಅದೆಲ್ಲ ಅಷ್ಟಲ್ಲಿ ಕೊಡ್ತಾರೆ ನಮಗೆ. ಸೊ ಅದೆಲ್ಲ ಒಟ್ಟಿಗೆ ಹಾಕೋಣ ಅಂತ. ನಿಜ ಟೈಮ್ ಆಗಲಿಲ್ಲ ನನಗೆ ಲಾಗ್ ಮಾಡೋದಕ್ಕೆ. ಸೊ ಇವಾಗ ಹೇಗೋ ಫ್ರೀ ಇದ್ನಲ್ಲ, ಫ್ರೀ ಅಂದರೆ ಮನೆ ಕೆಲಸ ಇದೆ, ಹೇಳಿಬಿಡೋಣ ಅಂತ ಮಾಡಿದೆ ಲಾಗನ್ನು.
ಅಪ್ಡೇಟ್ಸ್ ಕೊಡಬೇಕಾಗಿತ್ತು ಮಧ್ಯ ಏನೇನು ಮಾಡ್ತಾಯಿದ್ದೀನಿ ಹೀಗೆ ಅಂತ. ಬಟ್ ತುಂಬ ಮೆಸ್ಸಿ ಆಗಿತ್ತು ಮನೆ ಎಲ್ಲ. ನನಗೆ ಆ ಮೆಸ್ಸಿನೆಸ್ ತೋರಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಇವಾಗಲೂ ಒಳಗಡೆ ತುಂಬ ಮೆಸ್ಸಿ ಇದೆ, ಬಾಕ್ಸಸ್ ಎಲ್ಲ ಕರೆಕ್ಟಾಗಿದೆ, ಬಟ್ ಮೆಸ್ಸಿ ಆಗಿರೋದು ತೋರಿಸೋದು ಬೇಡ ಅಂತ. ಆ್ಯಕ್ಚುಲಿ ನ್ಯಾಚುರಲ್ ಆಗಿರುತ್ತೆ, ಬಟ್ ಐ ವಾಂಟ್ ಟು ಗಿವ್ ಅ ಅಪ್ಡೇಟ್, ದಟ್ಸ್ ಆಲ್. ಸೊ ಇದೊಂದು ಪುಟ್ಟ ಲಾಗ್ ಆಗಿರುತ್ತೆ. ಫೈನಲಿ ನಮ್ಮ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೀಟಾಗಿ ಎಲ್ಲ ದಿಸ್ ಇಸ್ ಅ ಫೈನಲ್ ಡೆಸ್ಟಿನಿ ಆಫ್ ಅವರ್ ಹೌಸ್ ಅಲ್ವಾ. ಸೊ ನೀಟಾಗಿ ನಿಧಾನವಾಗಿ ಅಸೆಂಬಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ನನಗೆ ಪ್ರಿಯಾರಿಟಿ ಇರೋದು ದೇವ್ರ ಮನೆನ ನೀಟಾಗಿ ಅಸೆಂಬಲ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ. ನನ್ನ ಹಸ್ಬೆಂಡ್ ಸಂಜೆ ಬರ್ತಾರಲ್ವ, ಅಷ್ಟೊತ್ತಿಗೆ ಅವ್ರು ಬಂದಾಗ ಗ್ಯಾಸ್ ಎಲ್ಲ ಫಿಟ್ ಮಾಡ್ಕೊಂಡು ನೆಕ್ಸ್ಟ್ ಅಡುಗೆ ಶುರು ಮಾಡೋಣ ಅಂತ ಅಂದ್ಕೊಂಡು, ಅವ್ರು ಬರೋ ಅಷ್ಟೊತ್ತಿಗೆ ದೇವ್ರ ಮನೆ ನನಗೆ ಹೇಗೆ ಬೇಕೋ ಅದು ನಾನು ಸೆಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ನಿಮ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಮಾಡಿದೆ. ಸೊ ದಿಸ್ ಇಸ್ ಅಪ್ಡೇಟ್ ಆಫ್ ಶಿಫ್ಟಿಂಗ್ ಆ್ಯಂಡ್ ಹೌಸ್ ಶಿಫ್ಟಿಂಗ್ ಕತೆ ಅಂತೂ ಎಷ್ಟು ಹೇಳಿದ್ರೂ ಮುಗಿಯಲ್ಲ. ನಾನು ಒಂದು ಸಜೆಷನ್ ಏನು ಕೊಡ್ತೀನಿ ಅಂತಂದರೆ, ಆ್ಯಕ್ಚುಲಿ ಈ ಸಜೆಷನ್ ನನಗೆ ಮುಂಚೆ ನಾನು ಮನೆ ಮಾಡಿದಾಗಲೇ ಎಲ್ಲರೂ ಕೊಟ್ಟಿದ್ದೀವಿ, ಜಾಸ್ತಿ ಐಟಮ್ಸ್ ತುಂಬ್ಕೋಬೇಡ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಹಾಗೆ ಆಗುತ್ತೆ. ಜಾಸ್ತಿ ಐಟಮ್ಸ್ ತುಂಬ್ಕೋಬೇಡಿ, ಕ್ಲೀನಿಂಗ್ ತುಂಬ ಕಷ್ಟ ಆಗುತ್ತೆ. ನೀವು ಹೇಳ್ಬೋದು ಲೈಕ್ ಹಂಗಾದರೆ ಸ್ವಂತ ಮನೆ ಮಾಡೋದು ನಮಗೇನೋ ಬೇಕೋ ಐಟಮ್ಸ್ ಎಲ್ಲ ತೊಗೊಳಕ್ಕೆ ಇರಲ್ವಾ ಅಂತಲೂ, ಅದು ಒಂದು ಇರುತ್ತೆ. ನನಗೂ ಅದೇ ಒಂದು ಇತ್ತು. ಅವಾಗೆಲ್ಲ ಅಲ್ಲಿವರೆಗೂ ಅಯ್ಯೋ ಐಟಮ್ ಯಾವಾಗ ಸ್ವಂತ ಮನೆ ಮಾಡ್ಕೊತೀವೋ ಆವಾಗ ತೊಗೋಬೇಕಾ ಅಂತ ಅಂದ್ಕೊಳ್ಳೋ ಒಂದು ಇದಿರುತ್ತೆ. ಸೊ ಆದಷ್ಟು ಮಿನಿಮಲ್ ಐಟಮ್ಸನ್ನು ಮಾಡಿಕೊಡಿ, ಸೊ ಚೆನ್ನಾಗಿರುತ್ತೆ. ಸೊ ಇದೊಂದು ಪುಟ್ಟ ಲಾಗ್ ಆಗಿರುತ್ತೆ, ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಗೃಹ ಪ್ರವೇಶದ ಲಾಗು ನಾನು ಎಡಿಟಿಂಗ್ ಮಾಡಿ ಆಮೇಲೆ ಅಫಿಷಿಯಲ್ ವೀಡಿಯೋ, ನಮ್ಮ ಗೃಹ ಪ್ರವೇಶ ಶಾರ್ಟ್ಸ್ ಆಗಿರ್ಬೋದು, ವೀಡಿಯೋಸ್ ಎಲ್ಲ ಆಗಲಿ ನಾನು ಹಾಕ್ತೀನಿ. ಸೊ ಸ್ವಲ್ಪ ಟೈಮ್ ಬೇಕು ನನಗೆ, ಬಟ್ ಚಿಕ್ಕ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಈ ಒಂದು ಪುಟ್ಟ ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ನಿಮಗೆ ನಾನು ಯಾವ ವೀಡಿಯೋಸನ್ನು ಹಾಕಿದ್ರು ಕೂಡ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.